ಭೂಮಿಕಾ ಇದು 2 ಲಕ್ಷ ಆಗುತ್ತೆ ಅಂತ ನಾನು. ನೀನು 1 ರಿಂದ 2 ಆಯ್ತು, 2 ರಿಂದ 3 ಆಗಲ್ಲ ಅಂತ ಅನ್ಕೊಂಡಿದ್ದೀನಿ. ಬೇಕಾದ್ರೆ ಜಾಕಿ ವಾಪಸ್ ಬರ್ಬೇಕಾದ್ರೆ ತಿರ್ಬೋಕಿ 10,000 ಹಂಗಿದೆ. 52,000 ಆಗದ. ಅಯ್ಯೋ ದೇವ್ರೆ. ಹೋಮ್ ಟೂರ್ ಮಾಡೋಣ ಅಂತ ಗೈಸ್, ಹೋಮ್ ಟೂರ್ ಮಾಡೋಣ ಅಂತ. ಸಾಮಾನು ಇಷ್ಟೇ, ಚಿಕ್ಕ ಚಿಕ್ಕ ಐಟಮ್ಸ್ ಎಲ್ಲ. ಈ ಬೆಂಗಳೂರಲ್ಲಿ ದುಡ್ಡಿದ್ರೆ ಮಾತ್ರ ಲೈಫು, ಇಲ್ಲ ಅಂದರೆ ಆಗಲ್ಲ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಕ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಸೂಪರ್ ಆಗಿದ್ದೀನಿ. ಆ್ಯಂಡ್ ಏನಪ್ಪ ಅಂತ ಅಂದರೆ ಟ್ರಿಪ್ಪೆಲ್ಲ ಮುಗಿಸ್ಕೊಂಡು ನಾವಿಲ್ಲೇ ಇದ್ವಿ, ನಾನು ಮತ್ತು ಚೇತನ. ಆ್ಯಂಡ್ ಇವತ್ತು ಆನ್ ದ ವೇ ಚಿಕ್ಕಮಗಳೂರಿಗೆ ಹೋಗಲೇಬೇಕು. ಸೊ ಆನ್ ದಿ ವೇ ಐಕ್ಯಾಗೆ ಹೋಗಿ ಸ್ವಲ್ಪ ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡೆ. ಒಂದು ಸ್ವಲ್ಪ ಹೋಮ್ ಡೆಕೋರ್ ಐಟಮ್ಸ್ ತೊಗೋಬೇಕಾಗಿತ್ತು. ಹೋಮ್ ಟೂರ್ ಮಾಡೋಣ ಅಂತ ಗೈಸ್, ಹೋಮ್ ಟೂರ್ ಮಾಡೋಣ ಅಂತ. ಸೊ ಸ್ವಲ್ಪ ನೋಡೋಣ ಹೇಗಿದೆ ಪ್ಲ್ಯಾನ್ಸ್, ಅದು ಚಿಕ್ಕ ಚಿಕ್ಕ ಐಟಮ್ಸು, ಡೆಕೋರೇಷನ್ ಐಟಮ್ಸ್ ಎಲ್ಲ ನೋಡೋಣ, ತೊಗೊಂಡೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೋಸ್ಕರ ವ್ಲಾಗ್ನ ಮಾಡ್ತಾಯಿದ್ದೀನಿ. ಆ್ಯಂಡ್ ಚೇತನ ಬಾ. ಹಾಯ್ ಚೇತು. ಹಲೋ, ಹೌ ಆರ್ ಯು? ಐ ಆಮ್ ಗುಡ್. ಫುಲ್ ಆ್ಯಕ್ಟಿವ್ ಆಗಿದೆಯಾ? ಸಿಕ್ಕಾಪಟ್ಟೆ ನಿದ್ದೆನೇ ಇಲ್ಲ ಗೈಸ್. ಅದೇ ಇವತ್ತೋಗಿ ಚೆನ್ನಾಗಿ ಚಿಕ್ಕಮಂಗ್ಳೂರಿಗೆ ಹೋಗಿ ನಿದ್ದೆ ಮಾಡಬೇಕು. ಸೊ ಈಗ ರೆಡಿ ಆಗಿದ್ದೀನಿ. ನೋಡೋಣ ಎಷ್ಟು ಶಾಪಿಂಗ್, ಎಷ್ಟು ಬಿಲ್ ಮಾಡ್ತೀಯ ಅಂತ. ಇವಾಗ ಗೆಸ್ ಮಾಡಿರೋದು ಎಷ್ಟು ಶಾಪ್ ನನ್ನ ತಲೆಯಲ್ಲಿ ಒಂದು 10,000 ಹಂಗಿದೆ ಇಲ್ವಾ? ಓದ್ಸರಿ ನಾನು 1 ಲಕ್ಷ ಮಾಡಿದೆ ಗೈಸ್. ಬಟ್ ಇವಾಗ ಅಷ್ಟು ಬೇಡ, ಸ್ವಲ್ಪ ಬೇಕಾಗಿರೋದು ಅಷ್ಟೇ. ನನ್ನ ಗೆಸ್ ಒಂದು 20-25 ನೋಡೋಣ. ಓಕೆ ಬಾ. ಐ ಥಿಂಕ್ ನಾವು ಐಕ್ಯದ ಒಂದು 4-5 ವೀಡಿಯೋ ಮಾಡಿದ್ದೀವಿ ಅನ್ಸುತ್ತೆ. ಈ ಒಂದು ಇದರಲ್ಲಿ ನನಗೆ ಈ ಚಾಲೆಂಜಲ್ಲಿ ಇವಳು ಗೆದ್ರೆ ಖುಷಿ. ಪ್ರತಿ ಸತಿ ಹಠಕ್ಕೋಸ್ಕರ ಚಾಲೆಂಜಲ್ಲಿ ಗೆಲ್ತಿಯಲ್ಲ, ಈ ಸತಿ ನಾವು ಗೆಲ್ಲು. ಸರಿ ಆಯಿತು. ನೋಡಿದ್ರಾ? ಫೈನಲಿ ಬಂದ್ವಿ. ಯಪ್ಪ ಎಷ್ಟು ಲೇಟ್ ಆಯಿತು ಚೇತನ. ಸಿಕ್ಕಾಪಟ್ಟೆ ಟ್ರಾಫಿಕ್. ಇವತ್ತು ಸ್ಯಾಟರ್ಡೆ ಅಲ್ವಾ, ಸೊ ರಶ್ ಇತ್ತು. 2 hours ಆಯಿತು ಅನಿಸುತ್ತೆ ಕುತ್ಕೊಂಡು. ಇವಾಗ ಇಲ್ಲಿ ಒಂದು ಸ್ವಲ್ಪ ಶಾಪಿಂಗ್ ಮಾಡಿ ನಾವು ಚಿಕ್ಕಮಂಗ್ಳೂರಿಗೆ ಹೊರಡಬೇಕು. ನೋಡೋಣ ಎಷ್ಟು ಲೇಟ್ ಆಗುತ್ತೆ ಅಂತ. ಇಲ್ಲೂ ರಶ್ ಇರುತ್ತೆ. ನನ್ನ ಔಟ್ಫಿಟ್ ಈ ಬಂದ ತಕ್ಷಣ ಈ ಒಂದು ಮಿರರ್ ಫುಲ್ ಅಟ್ರಾಕ್ಟಿವ್ ಆಯಿತು. ಬಟ್ ನಮ್ಮ ಮನೇಲಿ ಆಲ್ರೆಡಿ ಮಾಡಿಸಿದ್ದೀವಿ. ಈ ಮಿರರಿಗೆ 8,000 ಇದೆ. ಬಟ್ ಸಖತ್ತಾಗಿ ಅರೇಂಜ್ ಮಾಡಿದ್ದಾರೆ ಆ ಫ್ಲವರ್ಸ್ ಇಟ್ಬಿಟ್ಟು. ಅಲ್ಲ, ಈ ಪಾಟ್ ಚೆನ್ನಾಗಿದೆ. ಪಾಟ್ ಚೆನ್ನಾಗಿದೆ. ನಂದು ಕಲರ್ ಮಿಸ್ ಆಗಿರ್ತಾರೆ. ನಂದು ವೈಟ್ ಥೀಮ್, ಬರೀ ವೈಟ್ ಥೀಮ್ ಅಲ್ವಾ, ವೈಟ್ ವಿತ್ ಗೋಲ್ಡ್ ಅಷ್ಟೇ. ಆ ಥರ ನೋಡು ಅಷ್ಟೇ. ಎಷ್ಟು ಚೆನ್ನಾಗಿದೆ ನೋಡ್ಸಿತ್ತು. ಚೆನ್ನಾಗಿದೆ ಅಲ್ಲ, ಗೋಲ್ಡನ್ ವಿತ್ ಫ್ಲವರ್ ಇಟ್ಟಿರೋದು. ಹೆಂಗಿದೆ? ಚೆನ್ನಾಗಿದೆ. ಆದರೂ ಕ್ವಾಲಿಟಿ ಚೆನ್ನಾಗಿದೆ ಮತ್ತು ನೋಡೋಕ್ಕೂ ಚೆನ್ನಾಗಿದೆ. ಬಟ್ 5,000 ವರ್ತ್ ಅಲ್ಲ ಅಂತ ಅನಿಸ್ತು. ಸೊ ಬಿಡ್ತಾ ಇದ್ದೀವಿ. ಇಬ್ಬರಿಗೂ ಇಷ್ಟ ಆಯಿತು. ಇಬ್ಬರು ಒಂದೊಂದು ಬೀನ್ ಬ್ಯಾಗಲ್ಲಿ ಕೂತಿದ್ದೀವಿ. ಇದು ಆ್ಯಕ್ಚುಲಿ ಬೀನು ಅಲ್ಲ ಕಣೆ, ಮತ್ತು ಒಳಗಡೆ ಏರ್ ಥರ ಅನಿಸುತ್ತೆ. ಒಳಗಡೆ ಬೀನ್ ಇಲ್ಲ. ಅದೇ ಗೊತ್ತಾಯಿತು. ಬಟ್ ನೋಡೋಕ್ಕೆ ಚೆನ್ನಾಗಿದೆ. ಇದು ಕ್ಯೂಟಾಗಿದೆ. ಇದೊಳೆ ಸೆಟ್ ಮಾಡ್ಕೋಬೇಡ. ಒಂಥರ ಆರೆಂಜ್ ನೋಡೋಕ್ಕೆ ಚೆನ್ನಾಗಿದೆ ಗೈಸ್. ಬಟ್ ತೀರಾ ನಿನ್ನ ಫೋನಿಗೆ ಸೆಟ್ ಆಗುತ್ತೆ. ನನ್ನ ಫೋನಿಗೆ ಸೆಟ್ ಆಗುತ್ತೆ. ಬಟ್ ಹಾಗಂತ ನಾನು ತೊಗೊಳಲ್ಲ ಗೈಸ್. ಆಲ್ರೆಡಿ ಇಷ್ಟೊಂದು ಲಗೇಜ್ ಆಗಿದೆ. ಇದು ನಮ್ಮದೇ ಲಗೇಜು. 10,000 ಅಂತೂ ಮಾಡಲ್ಲ ಅಂತ ಗೊತ್ತಾಯಿತು. ಇಲ್ಲಿ ಬಂದರೆ ಎಲ್ಲ ತಗೋಬೇಕು ಅಂತ ಅನಿಸುತ್ತೆ. ಬಾ ಹೋಗೋಣ. ಏನೋ ಊಟಕ್ಕೆ ನಾವು ಇಷ್ಟು ತೊಗೊಂಡಿದ್ದೀವಿ. ರೈಸ್ ಕೆಳಗಡೆ ಇದೆ. ಸೊ ಐಕ್ಯದಲ್ಲಿ ಇದೊಂದು ಪ್ರಾಫಿಟ್ ಮತ್ತು ಚೆನ್ನಾಗಿರುತ್ತೆ. ಏನು ಬೇಕಾದ್ರೂ ಹೋಗಿ ತಿನ್ಬೋದು. ಇಲ್ಲಿ ಲೈನಲ್ಲಿ ನಿಂತ್ಕೊಂಡು ಅಲ್ಲೆಲ್ಲ ಹಾಕ್ಕೊಂಡು ಇಲ್ಲಿ ಪೇ ಮಾಡಬೇಕು. ಎಲ್ಲಿಂದ ಸ್ಟಾರ್ಟ್ ಮಾಡಲಿ? ಫಸ್ಟು ಬಾಯಿ ಸಿಹಿ ಮಾಡ್ಕೊಳ್ಳೋಣ. ಮ್ಯಾಂಗೋ ಕೇಕ್ ನೋಡೋಣ ಟೇಸ್ಟು. ನಾನು ಪ್ರತಿ ಸಲ ಬಂದಾಗ ಇಲ್ಲಿ ಚೀಸ್ ಕೇಕ್ ತೊಗೊಳ್ತಾ ಇದ್ದೆ. ಈ ಸಲ ಡಿಫ್ರೆಂಟ್ ಮ್ಯಾಂಗೋ ಕೇಕ್. ಇಲ್ಲಿ ಫೇಮಸ್ ಚೀಸ್ ಕೇಕ್, ಅದಕ್ಕೋಸ್ಕರ. ನಾಟ್ ಬ್ಯಾಡ್, ಚೆನ್ನಾಗಿದೆ. ಬಟ್ ಚೀಸ್ ಕೇಕ್ಗೆ ಚೆನ್ನಾಗಿರ್ತಿತ್ತು. ಅಷ್ಟು ಮ್ಯಾಂಗೋ ಫ್ಲೇವರ್ಡ್ ಬರ್ತಿಲ್ಲ. ವಿತ್ ಚಾಕ್ಲೇಟ್ ಇದೆಯಲ್ಲ, ಅದೇ ಇದೆ. ನನಗೆ ಗೊತ್ತು.
ಸಿಕ್ಕಿಲ್ಲ ಅಂತ. ಅದೇ ಕಂಪ್ಲೇಂಟ್ ಹೇಳ್ತಿದ್ಯಲ್ಲ. ಹೆಂಗಿದೆ ಮ್ಯಾಂಗೋ ಅಷ್ಟಿಲ್ಲ ಅಲ್ಲ, ಚಾಕ್ಲೇಟ್ ಸ್ವಲ್ಪ ಜಾಸ್ತಿ ಇದೆ. ಅಷ್ಟು ಅನ್ನಿಸ್ತಿಲ್ಲ, ಮ್ಯಾಂಗೋ ಜಾಸ್ತಿ ಇರಬೇಕಾಗಿದೆ ಆ್ಯಕ್ಚುಲಿ ಅಲ್ಲ. ಗೈಸ್ ನೋಡಿ, 10,000 ಶಾಪಿಂಗ್ ಹೋಗಿ 1 ಟ್ರಾಲಿ ಹೋಗಿ ಇವಾಗ 2 ಟ್ರಾಲಿಗೆ ಬಂದಿದ್ದಾರೆ. ಭೂಮಿಕಾ ಏನು ನೋಡಿ ನೋಡಿ, ಯಪ್ಪ ಈ ಥರ ಶಾಪಿಂಗ್ ಮಾಡ್ತಾರೆ ಎಲ್ಲರೂ. ಅಲ್ಲಿ ಕಾಣುತ್ತಂತ ತಂದು ಹಾಕೋದಂತ ಇಲ್ಲಿಗೆ. ದೇವ ದೇವ, ಆ ಕಡೆ ತಿರುಗಿ. ಯಾರಿದು? ಚೇತನಗೊಂದು ಮಗು ಆಗಿದೆ, ಸೇಮ್ ಹಂಗೆ ಕಾಣ್ತಿದೆ, ಡಿಫ್ರೆನ್ಸೇ ಇಲ್ಲ. ಚೇತನ ಭೂಮಿಕಾ ಹೆಂಗೆ ಹೇಳ್ಬಿಟ್ಟಲ್ಲ, ನಿಜವಾಗ್ಲೂ ಡಿಫ್ರೆನ್ಸೇ ಕಾಣ್ತಿಲ್ಲ, ಅಷ್ಟೇ ಕ್ಯೂಟಾಗಿದ್ದೀರಾ ಇಬ್ಬರು. ಅದೇ ನಾನು ಕಿಡ್ಸ್ ಏರಿಯಾಗೆ ಬಂದಾಗ ಈ ಥರವೆಲ್ಲ ಕಣ್ಣಿಗೆ ಬೀಳ್ತಾವೆ ನನಗೆ. ಅಯ್ಯೋ ನೋಡಲಿ ಹೆಂಗೆ ತಪ್ಕೊಂಡಿದೆ. ಇಲ್ಲಿ ವೆಲ್ಕ್ರೋ ಇದೆ, ಅದಕ್ಕೆ ವೆಲ್ಕ್ರೋ ಇದೆಯಾ? ಇದೇ ನಂಗೆ ತಗೊಂಡೆ, ನನಗಿದು ಬೇಡ. ಬೇಕು ಅಂದರೆ ಹಾಂ ಸುಮ್ಮನೆ ನಾನು ಹಿಡ್ಕೊಂಡು ಫೀಲ್ ಮಾಡಿದೆ ಅಷ್ಟೇ. ಸಖತ್ತಾಗಿ ಫೀಲ್ ಮಾಡೋಣ, ಅದಕ್ಕೆ ಬೇಕೇನೋ ಅಂತ ತಗೊಂಡೆ. ಇಲ್ಲ, ಜಸ್ಟ್ ಫೀಲ್ ಮಾಡಿದೆ, ಬೇಡ ಇದು. ಚೆನ್ನಾಗಿದೆ ಕಣೆ, ಕ್ವಾಲಿಟಿ ಚೆನ್ನಾಗಿದೆ, ಬಟ್ ನಾನು ಹಿಡ್ಕೊಳಲ್ಲ ಕಣೆ. ಸುಮ್ಮನೆ ಒಂದು ನಮ್ಮ ಮನೇಲಿ ಒಂದಿಷ್ಟು ರಾಶಿ ಇದ್ದಾವೆ, ಬೇಡ. ನಮ್ಮ ಮನೆದೇ ಕೊಡ್ತೀನಿ ನಡಿ. ಏನು ಕೇಳೋದೇ ಇಲ್ಲ ಗೈಸೋಳು. ನೋಡಿ ಗೈಸ್, 3ನೇ ಟ್ರಾಲಿ ಮಾಡ್ಕೊಂಬಂದೋಳೆ. ಈ ಹುಡುಗಿ ಶಾಪಿಂಗ್ ಅಂದರೆ ಯಾಕೆ ಹಿಂಗೆ ಆಡುತ್ತಪ್ಪ. ಇನ್ನೂ ಮುಗಿಲಿಲ್ವೇನೆ, ಇನ್ನೂ ಹುಡುಕ್ತಿದ್ಯಲ್ಲೇ ಭೂಮಿಕಾ. 3 ಟ್ರಾಲಿ ಮಾಡಿ 10,000 ಮಾಡಲ್ಲ ಭೂಮಿಕಾ. ಇದು 2 ಲಕ್ಷ ಆಗುತ್ತೆ ಅಂತ ನಾನು, ನೀನು ಚಾಲೆಂಜಾ? 1ರಿಂದ 2 ಆಯಿತು, 2ರಿಂದ 3 ಆಗಲ್ಲ ಅಂತ ಅನ್ಕೊಂಡಿದ್ದೀನಿ. ಆದರೆ ನಾನಂತೂ ಎಕ್ಸ್ಟ್ರಾ ವ್ಯಕ್ತಿನ ಕರ್ಕೊಂಬರಲ್ಲ. ಹೋಗು ಹೋಗು. ತಿರುಗು. ಹಲೋ ಮೇಡಮ್, ಏನಾಯಿತು? ಇವಾಗ ಸಾರ್ಟ್ ಮಾಡಬೇಕು. ಸುಸ್ತಾಯಿತು ನನಗೆ ಇಷ್ಟು ತಗೊಂಡಿದ್ಕೇನೆ. ಬಾಕಮನ್ ಸರ್. ಅಯ್ಯೋ ದೇವ್ರೆ, ಇವಳು ಬಿಡೋದೇ ಇಲ್ಲ ಕಣ್ರಪ್ಪ. ಈ ಐಕ್ಯಾಗೆ ಬಂದರೆ ನೆಮ್ಮದಿಯಾಗಿ ಕುತ್ಕೊಳ್ಳೋಕ್ಕೂ ಆಗಲ್ಲ, ಈ ಸೋಫಾದಲ್ಲೇ ಕುತ್ಕೋಬೇಕು. ಗೈಸ್ ಬರ್ಬೇಕಾದ್ರೆ ನಗಾಡ್ಕೊಂಬಂದ್ಲು, ಇವಾಗ ಹೆಂಗೆ ಹೋಗ್ತೀಯ ಹೇಳಿ ನೋಡಿ. ತಿರ್ಗಮ್ಮ ತಿರ್ಗಮ್ಮ, ಮಕ್ಕ ತೋರ್ಸಮ್ಮ. ನೋಡಿ ಗೈಸ್, ಇಲ್ಲಿ ಇನ್ನೊಂಚು ಝೂಮ್ ಮಾಡ್ತೀನಿ, ತೋರಿಸು. ನಾನು ಅಂದಾಜೊಂದು 30-35 ಸಾವಿರ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ತೀರಾ ಜಾಸ್ತಿ ಆಗೋಗ್ಬಿಡ್ತು, 52,000 ಆಗಿಬಿಡ್ತು. ತುಂಬ ಬಿಟ್ಟೆ ಆಯಿತಾ. ಲಾಸ್ಟಿಗೆ ಇನ್ನೊಂದು ಟ್ರಾಲಿ ಇತ್ತು, ಎಲ್ಲ ಸಾರ್ಟ್ ಮಾಡಿಕೊಂಡು ಒಂದಿಷ್ಟು ಮಾಡಿಕೊಂಡೆ. ಒಂದು 30-35 ರೂಪಾಯಿ ಆಗುತ್ತೆ ಅಂದ್ಕೊಂಡ್ರೆ 52,000 ಆಗದ. ಅಯ್ಯೋ ದೇವ್ರೆ. ಸಾಮಾನು ಇಷ್ಟೇ, ಚಿಕ್ಕ ಚಿಕ್ಕ ಐಟಮ್ಸ್ ಎಲ್ಲ 599, 299, 199. ಅಂದರೆ ಫ್ರೇಮ್ಸಿಗೆ ಜಾಸ್ತಿ ಹೋಗಿದೆ. ಒಂದಕ್ಕೆ ಇದು 2,000 ಸಮಥಿಂಗ್ ಏನೋ ಇದೆ. ಆ್ಯಂಡ್ ಕಿಚನ್ ಐಟಮ್ ಸ್ವಲ್ಪ ಜಾಸ್ತಿ ಆಯಿತು, ಸೊ ಅದರಲ್ಲೇ ಹೋಗಿದೆ. ಪಕ್ಕ ಅಮ್ಮ ಬೈತಾರೆ, ಇದು ಯಾವ್ದು ಮೂಲೆಗೂ ಅಲ್ಲ ನಮ್ಮ ಮನೆಗೆ ಅಂತ ಬಯಸ್ಕೋಬೇಕು ಇವಾಗ. ಮತ್ತೆ ನಾನು 10,000 ರೂಪಾಯಲ್ಲಿ ಮುಗಿಸ್ಕೊಂಡು ಹೋಗೋಣ ಅಂತ ಬಂದೆ. ಆದರೆ ಇಲ್ಲಿ ಬಂದಮೇಲೆ ಹಾಗೇನೆ ದೊಡ್ಡ ದೊಡ್ಡ ಐಟಮ್ಸ್ ಎಲ್ಲ ಇರುತ್ತಲ್ಲ, ಕಣ್ಣಿಗೆ ಕುಕ್ಕುತ್ತೆ. ಓ ಅದಿಲ್ವಲ್ಲ, ಓ ಅದು ತೊಗೊಳ್ಳೋಣ, 5 ರೀಪ್ಲೇಸ್ ಮಾಡೋಣ, ಹಾಗೆ ಹಿಂಗೆ ಆಗಿ ಇಷ್ಟೊಂದು ಆಯಿತು ಗೈಸ್. ಏನು ಅನಿಸ್ತಿದೆ ನಿನಗೆ? ನಿಮ್ಮ ಮಕ್ಕ ನೋಡೋಕ್ಕಾಗ್ತಾ ಇಲ್ಲ, ಬೇಜಾರಾಗೋಗ್ಬಿಡ್ತು. ಅಲ್ಲ ತಗೋಬೇಕಾದ್ರೆ ಖುಷಿಯಾಗಿದ್ದೆ ಆಯಿತಾ. ಇವಾಗ ಇದರಲ್ಲಿ ಬಿಲ್ಲಿಂಗಲ್ಲಿ ಯಪ್ಪ ಕೇಳಿ ಶಾಕ್ ಆದೆ. ಅದೇ ಒಂದಿಷ್ಟು ಡೈಲಾಗ್ ಇದೆಯಲ್ಲ, ಏನು ಹೋಗ್ಬೇಕಾದ್ರೆ ಜಾಕಿ, ಬರ್ಬೇಕಾದ್ರೆ ತಿರ್ಬೋಕಿ. ಇವಾಗ ತಿರ್ಬೋಕಿನೇ ಆಗಿರೋದು. ಬೇಗ ಹೋಗಿ ಊರಿಗೆ ಸೇರ್ಕೊಳ್ಳೋಣ. ಇನ್ನು ನಾವು ಬೆಂಗಳೂರಲ್ಲೇ ಇದ್ದರೆ ಹಳ್ಳ ಹತ್ಕೊಂಡು ಹೋಗ್ತೀವಿ, ಅದು ಪಕ್ಕ. ನಾವೇನಕ್ಕೋ ಬಂದಿದ್ದು ಆಯಿತಾ. ನೋಡು, ನಾವು ಬೆಂಗಳೂರಿಗೆ ಬಂದು ಏನಕ್ಕೋ ಬಂದಿದ್ದು. ನಾವು ಈ ಸತಿ ಏನು ಬೆಂಗಳೂರಿಗೆ ಬಂದಿದ್ದೆ ಏನಕ್ಕೋ, ಹಂಪಿಗೆ ಪ್ಲ್ಯಾನ್ ಆಯಿತು. ಅದಾದಮೇಲೆ ಸರಿ ನಮಗೆ ಈ ಪ್ಲ್ಯಾನೇ ಇರಲಿಲ್ಲ. ಬಟ್ ಇಲ್ಲಿ ನೋಡಿದ್ರೆ ಬಜೆಟ್ ಓವರ್ ಆಗಿದೆ.
ಏನೂ ಮಾಡೋಕ್ಕಾಗಲ್ಲ, ಅರೇಂಜ್ ಮಾಡ್ಬೇಕು ಇವಾಗ ಹೋಗಿ. ಹೌದು, ಕಾಸ್ಟ್ಲಿ ದುನಿಯಾ. ಈ ಬೆಂಗಳೂರಲ್ಲಿ ದುಡ್ಡಿದ್ರೆ ಮಾತ್ರ ಲೈಫು, ಇಲ್ಲ ಅಂದರೆ ಆಗಲ್ಲ.